ಆಮೇಲೆ ಇಷ್ಟರವರೆಗೆ ಆಚಾರ್ಯರು ಸಾಲಗ್ರಾಮದ ಬಗ್ಗೆ ಏನೂ ಹೇಳಲಿಲ್ಲ. ದೇವರ ಪಾದೋದಕ ಅಂತ ಹೇಳಿದ್ರು, ಸ್ನಾನದ ತೀರ್ಥ ಪ್ರಸಾದ ಗಂಧ ಎಲ್ಲ ಹೇಳಿದರು. ಶಾಲಗ್ರಾಮ ನಮ್ಮಲ್ಲಿ ಪೂಜೆಯಲ್ಲಿ ದೇವರ ಪ್ರತಿಮೆ, ಆಮೇಲೆ ಚಕ್ರಾಣಿಕೆ ಮತ್ತು ಶಾಲಗ್ರಾಮ ಅಂತ 3 ಸಂಗತಿಗಳಿರ್ತವೆ. ಪ್ರತಿಮೆಗಳಿರ್ತವೆ. ಆದರೆ ವಿಶೇಷವಾಗಿ ನಿತ್ಯ ಪ್ರತಿಮೆಗಳಿಗೆ ಅಭಿಷೇಕ ಮಾಡುವುದಿಲ್ಲ. ಸಾಮಾನ್ಯವಾಗಿ ಪ್ರತಿಮೆಗಳನ್ನ ನಿತ್ಯ ಅಭಿಷೇಕ ಮಾಡಿದರೆ, ಈ ಸ್ವಾಮಿಗಳಾದರೂ ಕೂಡ ಅಷ್ಟೇ, ಅವರ ಪ್ರತಿಮೆಗಳಿಗೆ ಅಭಿಷೇಕ ಶಾಲಗ್ರಾಮಕ್ಕೆ ಮಾತ್ರ ಮಾಡೋದು, ಪ್ರತಿಮೆಗಳಿಗೆ ನಿತ್ಯ ಅಭಿಷೇಕ ಮಾಡುವುದಿಲ್ಲ. ಆಮೇಲೆ ಪ್ರತಿಮೆಗಳಿಗೆ ಬರೇ ಪ್ರೋಕ್ಷಣ, ಆ ಕಲಶೋದಕವನ್ನ ಆಪೋಹಿಷ್ಠ ಮಯೋಭವ ತಾನ ಊರ್ಜೇಧಾತನ ಮಹೇರಣಾಯ ಚಕ್ಷಸೆ, ಹೀಗೆ ಆ ಪ್ರೋಕ್ಷಣ ಮಂತ್ರದಿಂದ ದೇವರಿಗೆ ಆ ನೀರನ್ನ ಪ್ರೋಕ್ಷಣ ಮಾಡಿ ಉಳಿದ ಕಲಶದ ನೀರನ್ನ ಗಂಧೋದಕವನ್ನು ಶುದ್ಧೋದಕವನ್ನು ಬರೇ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡ್ತಾರೆ. ಸಾಲಗ್ರಾಮ ಮತ್ತು ಚಕ್ರಾಣಿಕೆಯನ್ನಿಟ್ಟು ಅಭಿಷೇಕ ಮಾಡ್ತಾರೆ. ವರ್ಷಕ್ಕೊಮ್ಮೆ ಮಾತ್ರ ವಿಗ್ರಹಕ್ಕೆ ಅಭಿಷೇಕ ಮಾಡೋದು ರೂಢಿ. ವಿಶೇಷವಾಗಿ ನಿತ್ಯವೂ ಅಭಿಷೇಕ ಮಾಡುವ ಸಂಪ್ರದಾಯ ಉಡುಪಿಯಲ್ಲಿ ಕೃಷ್ಣನಿಗೆ ಮಾತ್ರ. ಬೇರೆ ಎಲ್ಲಿಯೂ ನಿತ್ಯಾಭಿಷೇಕ ಸಾಮಾನ್ಯ ದೇವಾಲಯಗಳಲ್ಲಿಯೂ ಮಾಡುವುದಿಲ್ಲ. ಕಾರಣ, ನಿತ್ಯ ಅಭಿಷೇಕ ಮಾಡಿದರೆ ಬರೇ ನೀರಿನಿಂದ ಅಭಿಷೇಕ ಮಾಡಿದ್ರೆ ಏನೋ ಬಾಧಕ ಇಲ್ಲ. ನಿತ್ಯ ಅಭಿಷೇಕ ಪಂಚಾಮೃತ, ಅದು ಗಂಧದ ಈ ಅಷ್ಟಗಂಧದ ನೀರು ಎಲ್ಲ ನಿತ್ಯ ವಿಗ್ರಹಕ್ಕೆ ಹಾಕಿದರೆ ವಿಗ್ರಹ ಸವೆಯುತ್ತೆ ಅಂತ, ವಿಗ್ರಹ ಡಿಸ್ಟಾರ್ಟ್ ಆಗುತ್ತೆ. ಈ ಉಡುಪಿ ಕೃಷ್ಣ ಹಾಗೆ ಆಗಿದೆ. ಉಡುಪಿ ಕೃಷ್ಣ ವಿಗ್ರಹ ನಿಮಗೆ ಈಗ ಇಲ್ಲಿ ಫೋಟೋದಲ್ಲಿ ನೋಡಿದ್ರೆ ಬರೇ ವಿಗ್ರಹ, ಮೂಲ ವಿಗ್ರಹ, ಅಲಂಕಾರ ಮಾಡದೇ ಇದ್ದ ವಿಗ್ರಹವನ್ನು ತೆಗೆದು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಮುಖದಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲ ಸವೆದು ಹೋಗಿದೆ. ನಿತ್ಯ ಅಭಿಷೇಕ ಮಾಡಿ, ಅದು ಏನು ಮೊಸರು ಕೆಮಿಕಲ್ಸ್, ಅದರಲ್ಲಿ ಹುಳಿ ಇದೆ ನೋಡಿ, ಮೊಸರು ಎಲ್ಲ ಹಾಕಿ ಪೂರ್ತಿ ಸವೆದು ಕಣ್ಣು ಮೂಗು ಬಾಯಿ ಯಾವ ಡೀಟೇಲ್ಸೂ ಇಲ್ಲ. ನಾನು ತಮಾಷೆ ಮಾಡೋದು ಉಂಟು ಸ್ವಾಮಿಗಳ ಆದ್ರು, ಇದನ್ನು ಸ್ವಲ್ಪ ಸಮಯ ಹೋದ್ಮೇಲೆ ಶಿವಲಿಂಗ ಆಗುತ್ತೆ ಅಂತ. ಏನಿಲ್ಲ, ಕಣ್ಣು ಮೂಗು ಬಾಯಿ ಇಲ್ಲ. ಕಡೆಗೆ ಮಾಧ್ವರು ಶಿವಲಿಂಗವನ್ನು ಕೃಷ್ಣ ಅಂತ ಹೇಳ್ತಾರೆ ಅಂತ ಟೀಕೆ ಬರ್ತದೆ. ಶಿವಲಿಂಗ ಆಗ್ಬಿಡುತ್ತೆ, ಏನು ಡೀಟೇಲ್ಸ್ ಇರೋದಿಲ್ಲ. ಹಾಗೆ ಮಾಡ್ತಾ ಇದ್ದೀರಿ ನೀವು ಕೃಷ್ಣನನ್ನ ಅಂತ. ನಾನು ಚಿಕ್ಕವನಿದ್ದಾಗ ನೋಡಿ 700 ವರ್ಷ ತನಕ ಇದ್ದದ್ದು ಈಗ 50 ವರ್ಷದಲ್ಲಿ ಹೋಗಿದೆ. ನಾನು ನಾರಾಯಣ ಪಂಡಿತಾಚಾರ್ಯರು ಆ ವಿಗ್ರಹವನ್ನು ವರ್ಣನೆ ಮಾಡಿದ್ದಾರೆ ಮಧ್ವೆಯಲ್ಲಿ. ಅದರ ಅವರು ಫಸ್ಟ್ ಹೇಳೋದು ಮಂದಹಾಸ ಮೃದು ಸುಂದರಾನನ ಅಂತ, ಅತ್ಯಂತ ಸುಂದರವಾದ ಮುಗುಳು ನಗೆ ಇತ್ತು ಆ ವಿಗ್ರಹದಲ್ಲಿ ಅಂತ ಹೇಳ್ತಾರೆ. ಎಲ್ಲಿ ಹೋಯ್ತೀವಿ ಆ ಮುಗುಳು ನಗೆ? ನಾನು ಚಿಕ್ಕವನಿದ್ದಾಗ ನೋಡಿದ್ದೆ, ಬ್ಯೂಟಿಫುಲ್ ಸ್ಮೈಲ್, ಇಷ್ಟು ಚಂದ ಇತ್ತು ತುಟಿಯಲ್ಲಿ ನಗು. 700 ವರ್ಷ ಸವೆದ ಮೇಲೂ, ಹಾಗೆ 700 ವರ್ಷದ ಹಿಂದೆ ಆ ನಗು ಹೇಗಿರಬೇಕು ಯೋಚನೆ ಮಾಡ್ರಿ. ನಾನು ಚಿಕ್ಕವನಿದ್ದಾಗ ಆ ಕೃಷ್ಣನ ಮುಖದಲ್ಲಿ ಮಂದಹಾಸ ನೋಡಿದ್ದೆ. ಇನ್ನು ಮುಂದಿನವರೆಗೆ ಅದನ್ನು ನೋಡೋ ಭಾಗ್ಯ ಇಲ್ಲ. ಈಗ ತುಟಿ ಸವೆದು ಹೋಗಿದೆ, ಮಂದಹಾಸದಲ್ಲಿ ಇರಬೇಕು, ತುಟಿಯೇ ಇಲ್ಲ. ತುಟಿ ಆ ಸವೆದು ಹೋಗಿದೆ. ಇವರು ಪಂಚಾಮೃತ ಅಭಿಷೇಕ ಮಾಡಿ ಮಾಡಿ ಅಷ್ಟೂ ತುಟಿ ಸವೆದು ಹೋಗಿದೆ, ಡಿಟೇಲ್ಸೇ ಇಲ್ಲ. ನಾನು ನಿನ್ನೆ ಕೂಡ ಪುನಃ ಸ್ವಾಮಿಗಳ ಹತ್ರ ಹೇಳಿದೆ, ಅಧುಮಾರ ಸ್ವಾಮಿಗಳ ಹತ್ರ, ನೀವು ಯಾರಾದರೂ ಧೈರ್ಯವಾಗಿ ಕೃಷ್ಣನಿಗೆ ನಿತ್ಯ ಪಂಚಾಮೃತ ಅಭಿಷೇಕ ಮಾಡುವುದು ನಿಲ್ಲಿಸಿ, ಯಾವುದಾದ್ರು ವಿಗ್ರಹಕ್ಕೆ, ಬೇರೆ ಸಣ್ಣ ವಿಗ್ರಹಕ್ಕೆ ಮಾಡ್ರಿ, ಅಥವಾ ಶಾಲಗ್ರಾಮಕ್ಕೆ ಮಾಡ್ರಿ, ಕೃಷ್ಣನ ವಿಗ್ರಹಕ್ಕೆ ಮಾಡುವುದು ನಿಲ್ಲಿಸಿ ಅಂತ ಹೇಳಿದೆ. ಅವ್ರು ಹೇಳ್ತಾರೆ, ಅಲ್ಲ ಅದು ಹಿಂದಿನಿಂದ ಇವತ್ತು ನಿನ್ನೆ ಅಲ್ಲ, ನಿಲ್ಲಿಸಬೇಕು ಅಂತ ಎಲ್ಲರಿಗೂ ವಿಗ್ರಹ ಸವಿತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾರಿಗೂ ಅವನು ಹಿಂದಿನಿಂದ ಬಂದದ್ದು ನಿಲ್ಲಿಸೋದು ಹೇಗೆ ಅಂತ, ನಿಲ್ಲಿಸೋದು ಹೇಗಿಲ್ಲ ಯಾರಿಗೂ. ಕೃಷ್ಣ ಪೂರಾ ಸಭೆಯವರಿಗೂ ಇವರಿಗೆ ಧೈರ್ಯ ಬರೋದಿಲ್ಲ, ಅಷ್ಟೊಂದು ಖಂಡಿತ. ಹೀಗಾಗಿ ಅದು ಸವಿತಾನೇ ಇದೆ. ಇವು ನಿತ್ಯ ಪಂಚಾಮೃತ ಅಭಿಷೇಕ ಮಾಡ್ತಾನೆ ಇದ್ದಾರೆ, ಹೆದರ್ತಾರೆ ನಿಲ್ಲಿಸಲಿಕ್ಕೆ. ಹಿಂದಿನಿಂದ ಬಂದದ್ದನ್ನ ನಾವು ಹೇಗೆ ನಿಲ್ಲಿಸುವುದು? ಹಿಂದಿನವರಿಗೆ ಗೊತ್ತಿರಲಿಲ್ಲ ಏನು ಸವಿಯುತ್ತೆ ಅಂತ, ಹೀಗೆಲ್ಲ ಹಿಂದಿನವರಿಗೆ ಸವಿಯುತ್ತೆ ಅಂತ ಗೊತ್ತಿರಲಿಲ್ಲೇನೋ, ಆದ್ರೆ ಅಭಿಷೇಕ ಮಾಡ್ತಿರ್ಲಿಲ್ಲೇನೋ, ಆದ್ರಿಂದ ನಾವು ಮಾಡ್ತೀವಿ, ನಿಲ್ಲಿಸುವುದಕ್ಕೆ ನಮಗೆ ಧೈರ್ಯ ಆಗುವುದಿಲ್ಲ ಅಂತಾರೆ. ಅದು ಕೃಷ್ಣ ಮಠದಲ್ಲಿ ಅಂಥ ವಾತಾವರಣ ಇದೆ. ಯಾವುದೇ ಒಂದು ಬದಲಾವಣೆ ಮಾಡಲಿಕ್ಕೆ ತುಂಬಾ ಹೆದರ್ತಾರೆ. ಅಲ್ಲಿ ಏನಾದ್ರು ಬದಲಾವಣೆ ಮಾಡಿದರೆ ಬಹಳ ದೊಡ್ಡ ಅನಿಷ್ಟಗಳಾಗಿ ಬಿಡ್ತವೆ. ಅದು ಹಿಂದೆ ಆದದ್ದುಂಟು, ಅದರಿಂದ ಹೆದರ್ತಾರೆ. ವಿಷಯ ಹಿಂದೆ ಪ್ರಾಣದೇವರನ್ನ ಅಲ್ಲಿ ವಿಗ್ರಹ ಸ್ವಲ್ಪ ಹೀಗಾಗಿದೆ, ಬುಡವೇ ಕುಸಿದು ಹೋಗಿದೆ, ಪಾಣಿಪೀಠವೇ ಹೀಗಾಗಿ ಸ್ಟ್ರೈಟ್ ಇಲ್ಲ, ಹೀಗೆ ಬಗ್ಗಿದೆ ಸ್ವಲ್ಪ ವಿಗ್ರಹ. ಅದು ಬಗ್ಗಿದ್ದನ್ನ ತೆಗೆದು ಅಲ್ಲಿ ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠೆ ಮಾಡಬೇಕು ಅಂತ ಒಬ್ಬರು ಸ್ವಾಮಿಗಳು ತೀರ್ಮಾನ ಮಾಡಿದರು. ಕಾಲ ನನಗೆ ತಿಳಿದ ಹಾಗೆ ಪರ್ಯಾಯ ಕಾಲದಲ್ಲಿ ಪರ್ಯಾಯ ಸ್ವಾಮಿಗಳು ವೃಂದಾವನ ಸ್ಥಳ ಆದದ್ದಿಲ್ಲ. ಅದು ದೊಡ್ಡ ಸಮಸ್ಯೆ. ಪರ್ಯಾಯ ಸ್ವಾಮಿಗಳು ವೃಂದಾವನ ಪರ್ಯಾಯ ಯಾರು ನಡೆಸಬೇಕು? ನಾಳೆ ಇನ್ನೇನು ಒಂದು 2-3 ದಿವಸದಲ್ಲಿ ಪ್ರಾಣದೇವರ ವಿಗ್ರಹವನ್ನು ಅಲ್ಲಿಂದ ತೆಗೆದು ಚಲನೆ ಮಾಡಬೇಕು. ಇವರು ಉಪ್ಪರಿಗೆಯಿಂದ ಕೃಷ್ಣದೇವರ ಮಠಕ್ಕೆ ಮಧ್ಯಾಹ್ನ ಮಹಾಪೂಜೆಗೆ ಅಂತ ಮಠದಿಂದ ಹೊರಡುವವರು ಕೆಳಗಿನ ಮೆಟ್ಟಿಲಿನ ಇಳಿದವರು ಕುಸಿದು ಬಿದ್ದು ತೀರಿಕೊಂಡ್ರು. ಆ ಸ್ವಾಮಿಗಳು ಪರ್ಯಾಯ ಸ್ವಾಮಿಗಳು ತಿರುಗೊಂಡ್ರು. ದೊಡ್ಡ ಸಮಸ್ಯೆ. ಪರ್ಯಾಯ ಆಗಬೇಕಲ್ಲ 2 ವರ್ಷ. ಅವಾಗ ಕೂಡ ದ್ವಂದ್ವಕ್ಕೂ ಹೋಗುತ್ತೆ ಹಕ್ಕು. ಶಿರೂರು ಸ್ವಾಮಿಗಳು ತಿರುಗೊಂಡ್ರೆ ಸೋದೇವ ಸ್ವಾಮಿಗಳು ಪರ್ಯಾಯ ಮಾಡಿದ್ರು. ಅವರು 2 ಪರ್ಯಾಯ, ಶಿರುಮಠದ ಪರ್ಯಾಯ ಅವರೇ ಮಾಡಬೇಕಾಯ್ತು. ಶಿರುಮಠದ ಪರ್ಯಾಯ ಮತ್ತು ಸೋದೇವ 2 ಪರ್ಯಾಯವನ್ನು ಸೋದೇವ ಸ್ವಾಮಿ ಮಾಡಬೇಕಾಯ್ತು. ಆಮೇಲೆ ಪ್ರಾಣದೇವರ ಸುದ್ದಿ ಮಾಡಿದ್ರು, ಒಬ್ಬರು ಜೀರ್ಣೋದ್ಧಾರಕ್ಕೆ ಹೋಗಿಲ್ಲ. ಇವತ್ತಿಗೂ ಹಾಗೆ ಉಂಟದು ಸ್ಲ್ಯಾಂಟ್ ಆಗಿ. ಏನಂದ್ರೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಕೈ ಹಾಕಿದವರು ಅಕಸ್ಮಾತ್ ಆಗಿ ತೀರ್ಕೊಂಡ್ರೆ ಈ ಭಯ. ಕೃಷ್ಣ ಮಠದಲ್ಲಿ ಯಾವುದೇ ಒಂದು ಬದಲಾವಣೆ ಮಾಡ್ಲಿಕ್ಕೆ ಇಂಥ ಹೆದರ್ತಾರೆ, ತುಂಬಾ ಹೆದರ್ತಾರೆ. ಜೀವದ ಭಯ, ಏನಾಗ್ಬಿಡುತ್ತೆ ಅನ್ನೋ ಹೆದರಿಕೆ. ಏನೋ ಒಂದು ಮಾಡ್ತೇವೆ ಅಂತ ಹೊರಟಾಗ ಅಲ್ಲಿ ತುಂಬಾ ಅನಿಷ್ಟಗಳಾಗಿದೆ. ಆಮೇಲೆ
ಅಲ್ಲಿ ಸ್ವಲ್ಪ ಅಶುದ್ಧ ಆದರೆ ಏನಾಗುತ್ತೆ? ಅಶುದ್ಧ ಆದರೆ ದೇವರಿನ ಮೇಲೆ ಯಾವುದಿಲ್ಲ, ದೇವರಿಗೆ ಅಶುದ್ಧ ಆಗೋದಿಲ್ಲ. ಅಶುದ್ಧ ಆದರೆ ಏನಾಗುತ್ತೆ ಅಂದ್ರೆ ಅಲ್ಲೊಬ್ಬರು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದರೆ ದೇವರಿಗೆ ಸ್ವಲ್ಪ ಅಶುದ್ಧ ಆದರೆ ಊರಿಗೆ ಅಮಂಗಳ ಆಗತ್ತೆ ಅಂತ. ಅದರ ಗೊತ್ತಾಗತ್ತೆ ಅನಿಷ್ಟ. ಏನಾಗುತ್ತೆ ಅಂದರೆ ಅವರು ಇದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ಪ್ರಾಣದೇವರ ಚಲನೆಯ ಸಂದರ್ಭದಲ್ಲೇ ಬಂದದ್ದು. ಪ್ರಾಣದೇವರ ಚಲನೆ ಮಾಡಿದರೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಪ್ರಶ್ನೆಯಲ್ಲಿ ಕೂಡ. ಅದನ್ನ ಪೂಜೆಯಲ್ಲಿ ಸ್ವಲ್ಪ ಲೋಪ ಆದರೆ ಅಥವಾ ಅಲ್ಲಿ ಮಡಿಮೈಲಿಗೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ಅಂದರೆ ಅದರಿಂದ ಇಡೀ ಊರಿಗೆ ಅದರ ಅನಿಷ್ಟದ ಸ್ಪರ್ಶ ಆಗುತ್ತೆ ಅಂತಂದ್ರು ಕೇರಳದ ಒಬ್ಬರು ಜ್ಯೋತಿಷಿಗಳು ಅಷ್ಟಮಂಗಲ ಹೇಳುವಾಗ. ಪುದುವಾಳು ಅಂತ ನಾನಿದ್ದೆ ಅಲ್ಲಿ. ಏನಾಗುತ್ತೆ ಅಂತ ಏನು ಹೇಳಿದ್ರು ಅಂದ್ರೆ ಅವರು ಅದು ಹಿಂದೆ ನಡೆದದ್ದು ಅವರಿಗೆ ಅದು ಗೊತ್ತಿದ್ದು ಹೇಳಿದ್ದು ಅಂತ ಅವರು ಶ್ಲೋಕ ಹೇಳ್ತಾರೆ. ಗೋನಾಶ ಗಜನಾಶ ಅಂತ ಹೇಳಿದ್ರು. ಅವು ಹಿಂದೆ ನಿಮ್ಗೆ ಗೊತ್ತಿರ್ಬೋದು 16 ಸ್ವಾಮಿಗಳ ಪರ್ಯಾಯದಲ್ಲಿ ಕೃಷ್ಣ ಮಠದ ಆನೆ ಸತ್ತು ಹೋಯಿತು. ಆಮೇಲೆ ಗೋಶಾಲೆಗೆ ಬೆಂಕಿ ಬಿದ್ದು 8-10 ದನಗಳು ಸುಟ್ಟು ಹೋದವು ಜೀವಂತ. ಕೃಷ್ಣ ಮಠದಲ್ಲಿ ನಡೆದ ಘಟನೆ ಇದು. ಕೃಷ್ಣನಿಗೆ ಪೂಜೆ ಮಾಡುವುದರಲ್ಲಿ ಲೋಪದೋಷ ಆಗಿದೆ, ಅದರಿಂದ ಹೀಗಾಗತ್ತೆ ಅಂತ. ಇದರಿಂದ ಏನಾಗಿದೆ ಅಂದ್ರೆ ಏನು ಬದಲಾವಣೆ ಮಾಡ್ಲಿಕ್ಕೂ ಹೆದರ್ತಾರಲ್ಲ, ಒಟ್ಟು ಇದ್ದಾಗಿರ್ಲಿ ಬದಲಾವಣೆ ಬೇಡ ಅಂತ. ಅದು ಒಟ್ಟಿನಲ್ಲಿ ಈ ವಿಷಯ ಆಗಿ ಬಂತು ಅಂದ್ರೆ ಅಭಿಷೇಕ ಮಾಡುವುದು ಯಾವಾಗಲೂ ಶಾಲಗ್ರಾಮಕ್ಕೆ, ಭಗವಂತನ ಮೂಲ ಅಲ್ಲಿ ಇರತಕ್ಕಂಥ ಪ್ರಧಾನ ವಿಗ್ರಹಕ್ಕೆ ಅಭಿಷೇಕ ಮಾಡುವುದಿಲ್ಲ ಸಾಮಾನ್ಯವಾಗಿ. ಎಲ್ಲಿಯೂ ತಿರುಪತಿಯಲ್ಲೂ ಮಾಡೋದಿಲ್ಲ, ಎಲ್ಲಿ ಕೂಡ ವಿಗ್ರಹಕ್ಕೆ ಮಾಡುವುದಿಲ್ಲ ಉಡುಪಿ ಬಿಟ್ರೆ. ಹಾಗಾದ್ರೆ ಸಾಲಗ್ರಾಮ ಮತ್ತು ಚಕ್ರಾಣಿಕೆ ಈ ಎರಡಕ್ಕೆ, ಚಕ್ರಾಣಿಕೆ ಅಂತ ಅನ್ನೋದು ಚಕ್ರಾಂಕಿತ ಅನ್ನುವ ಶಬ್ದದ ಕರಪ್ಟ್ ಫಾರ್ಮ್. ಚಕ್ರಾಂಕಿತ ಅಂದ್ರೆ ಎರಡೂ ಚಕ್ರಾಂಕಿತ. ಚಕ್ರಾಣಿಕೆ ಅಂದ್ರೆ ನಿಜವಾಗಿ ಸಾಲಗ್ರಾಮವೂ ಚಕ್ರಾಣಿಕೆಯೇ. ಚಕ್ರಾಣಿಕೆ ಅಂದ್ರೆ ಚಕ್ರ ಇರುವ ಕಲ್ಲು ಅಂತ, ಚಕ್ರಾಂಕಿತ ಶಿಲೆ ಅಂತ. ಶಾಲಗ್ರಾಮವೂ ಶಿಲೆ, ಅದರೊಳಗೂ ಚಕ್ರ ಇದೆ. ಆ ದ್ವಾರಾವತಿಯಲ್ಲಿ ಸಿಗುತ್ತಲ್ಲ ಬಿಳಿ ಚಪ್ಪಟೆ ಕಲ್ಲು, ಅದರಲ್ಲೂ ಚಕ್ರದ ಚಿಹ್ನೆ ಇದೆ. ಅದು ಅದರಿಂದ ಚಕ್ರಾಣಿಕೆ ಎನ್ನುವುದು ಸಂಸ್ಕೃತದಲ್ಲಿ ಎರಡೂ ಕೂಡ ಚಕ್ರಾಣಿಕೆ, ಚಕ್ರಾಂಕಿತ ಶಿಲೆ. ಅದಕ್ಕೇನು ಅಂದ್ರೆ ಈ ಚಕ್ರಾಂಕಿತ ಶಿಲೆಯಲ್ಲಿ ಒಂದು ಸಾಲಗ್ರಾಮ ಶಿಲೆ ಮತ್ತೊಂದು ದ್ವಾರಾವತಿ ಶಿಲೆ ಅಂತ, ಅಷ್ಟು ವ್ಯತ್ಯಾಸ. ಅದರಿಂದ ಈ ಎರಡು ಚಕ್ರಾಂಕಿತ ಶಿಲೆಗಳನ್ನ ಪೂಜೆಯಲ್ಲಿ ಇಡುವಂತಹದ್ದಕ್ಕೆ ಉಲ್ಲೇಖ, ಆಚಾರ್ಯರ ಉಲ್ಲೇಖ ಇರುವುದು ಈ ಮುಂದಿನ ಶ್ಲೋಕದಲ್ಲಿ. ಏನು ಹೇಳ್ತಾರೆ ಅಲ್ಲಿ ಅಂದ್ರೆ, ಭಕ್ತ್ಯಾವ ಯದಿವಾ ಅಭಕ್ತ್ಯ ಚಕ್ರಾಂಕಿತ ಶಿಲಾಂ ಪ್ರತಿ ದರ್ಶನಂ ಸ್ಪರ್ಶನಂ ವಾಪಿ ಸರ್ವ ಪಾಪ ಪ್ರಣಾಶನಂ ಅಂತ. ಅಕಸ್ಮಾತ್ತಾಗಿ ಸಾಲಗ್ರಾಮ ಶಿಲೆಯನ್ನ ನೋಡುವ ಅವಕಾಶ ಬಂದರೆ ಅಥವಾ ಅದನ್ನು ಕೈಯಲ್ಲಿ ಮುಟ್ಟುವ ಅವಕಾಶ ಬಂದರೆ, ಪೂಜೆಯಲ್ಲೇ ಹೇಳಿದವರು ಅಕಸ್ಮಾತ್ತಾಗಿ ಸಾಲಗ್ರಾಮ ಶಿಲೆ ಸಿಕ್ಕಿದರೆ ಅಥವಾ ನೋಡ್ಲಿಕ್ಕೆ ಸಿಕ್ಕಿದರೆ ಅಥವಾ ನಮ್ಮ ಕೈಗೆ ಮುಟ್ಲಿಕ್ಕೆ ಸಿಕ್ಕಿದರೆ, ದರ್ಶನಂ ಸ್ಪರ್ಶನಂ ವಾಪಿ ಸರ್ವಪಾಪ ಪ್ರಣಾಶನಂ. ಚಕ್ರಾಂಕಿತ ಶಿಲೆ, ಅದು ಚಕ್ರ ಇರುವ ಶಿಲೆ ಆಗಿರ್ಬೇಕಷ್ಟೇ, ಅದು ಸರ್ವಪಾಪ ಪ್ರಣಾಶನಂ. ಬರೇ ನೋಡುವುದರಿಂದ, ಬರೇ ಕೈಯಲ್ಲಿ ಅದನ್ನು ಹಿಡಿಯುವುದರಿಂದ ಎಲ್ಲ ಪಾಪಗಳು ನಾಶವಾಗ್ತವೆ ಅಂತ. ಹಿಡಿಯೋದು ಕೂಡ ಅದರ ಮುಂದೆ ಇನ್ನೂ ಹೇಳ್ತಾರೆ, ಭಕ್ತ್ಯಾವ ಯದಿವಾ ಅಭಕ್ತ್ಯ. ಅದು ಶಾಲಗ್ರಾಮ ಶಿಲೆ ಅಂತ ಗೊತ್ತಿದ್ದು ಭಕ್ತಿಯಿಂದ ಹಿಡಿದಿರುವ ಆಯ್ತು, ಸುಮ್ಮನೆ ಏನೋ ಕಲ್ಲು ಅಂತ ತಿಳ್ಕೊಂಡು ಹೀಗಾಗತ್ತೆ. ಭಗವಂತ ಅನುಗ್ರಹ ಮಾಡುವಾಗ ಇಂಥ ಘಟನೆಗಳು ನಡೀತಾವೆ. ರಾಯಚೂರಿನಲ್ಲೋ ಹುಡುಗ, ಅವನು ಎಲ್ಲೋ ಒಂದು ರಿವರ್ ಬೆಡ್ನಲ್ಲಿ ನೀರು ಬತ್ತಿದೆ, ಆ ನೀರು ಬತ್ತಿದ್ದಲ್ಲೇ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ನೀರು ಬತ್ತಿದ ಜಾಗದಲ್ಲಿ ಆ ಉಸುಕಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋದಾಗ ಅವನಿಗೆ ಒಂದು ಆ ಉಸುಕಿನ ರಾಶಿಯಲ್ಲಿ ಒಂದು ಕಪ್ಪು ಬಣ್ಣದೇನೋ ಒಂದು ಕಲ್ಲು ಕಂಡಿತ್ತು. ಅವನಿಗೆ ಏನು ಅಂತಲೂ ಗೊತ್ತಿಲ್ಲ, ನೋಡಿ ಇದೆ ಕಾಣ ಸಿಗುವುದು ಅಂತ. ನನ್ನ ಬಗ್ಗಿ ಏನೋ ಕಲ್ಲು ಅಂತ ಕುತೂಹಲದಿಂದ ತೆಗೆದ್ರೆ ಅದರಲ್ಲಿ ಚಕ್ರ ಇದೆ, ಒಳ್ಳೆ ಕಪ್ಪು ಶಿಲೆ, ಚಕ್ರ ಶಾಲೆ, ಒಳ್ಳೆ ಜಾತಿಯ ಸಾಲಗ್ರಾಮ. ಖುಷಿ ಆಯ್ತು ಅವನಿಗೆ. ಅದು ಏನು ಪರೀಕ್ಷೆ ಗೊತ್ತಿಲ್ಲ, ಅದು ನಿಜವಾದ ಸಾಲಗ್ರಾಮ. ಒಟ್ಟಿಗೆ ನೋಡಿದ ಸಾಲಗ್ರಾಮದಿಂದ ಹಿಡ್ಕೊಂಡು ಬಂದ. ಹಿಡ್ಕೊಂಡು ಬಂದು ಮನೆಯಲ್ಲಿಟ್ಟು ಅಲ್ಲಿ ಯಾರೋ ಒಬ್ಬರಿಗೆ ತೋರಿಸಿದ. ಅವ್ನು ಹೇಳಿದ್ರು, ಹೋ ಇದು ಸಾಲಗ್ರಾಮ ಶಿಲೆ, ನೀನು ಪೂಜೆ ಮಾಡಬಾರ್ದು, ನನಗೆ ದಾನ ಕೊಡು ಅಂತ ಹೇಳಿದ್ರು. ಅವನಿಗೆ ಅದು ನೀವೆಲ್ಲ ಪೂಜೆ ಮಾಡಿದ್ರೆ ತೊಂದರೆ ಆದೀತು, ಅದು ಸರಿಯಾದ ಪೂಜೆ ಆಗಬೇಕು, ನೀನು ಪೂಜೆ ಮಾಡ್ಲಿಕ್ಕೆ ಬರೋದ್ರೆ ನನಗೆ ದಾನ ಕೊಡುವಂತ, ಅನಿಷ್ಟ ಆಗತ್ತೆ ನೀನು ಇಟ್ಟುಕೊಂಡ್ರೆ. ಅವನು ಏನೋ ಒಂದು ದುರ್ಬುದ್ಧಿ ಬಂತು, ಬನಂಜಿಯವರು ಬಂದ ಮೇಲೆ ಅವ್ರದ್ದು ಕೇಳಿಕೊಡೋಣ ಅಂತ ಇಟ್ಟುಕೊಂಡ. ನನಗೆ ತೋರಿಸಿದ ಒಳ್ಳೆ ಶಾಲಗ್ರಾಮ. ನಾನು ಹೇಳಿದೆ, ನೀನು ಭಾಗ್ಯವಂತನಪ್ಪ, ನೋಡು ಭಗವಂತ ಬಂದುಬಿಟ್ಟಿದ್ದಾನೆ ತಾನಾಗಿ. ಇವತ್ತು ನಿಮಗೆ ಸಾಲಗ್ರಾಮ ತಗೊಳ್ಬೇಕು ಅಂದ್ರೆ 1000 ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಒಂದು ಕಾಲದಲ್ಲಿ ಸಾಲಗ್ರಾಮ ಸಿಗ್ತಿತ್ತು. ಎಲ್ಲ ನಾನು ಚಿಕ್ಕವನಿದ್ದಾಗ ಉಡುಪಿಯಲ್ಲಿ ಪರ್ಯಾಯ ಉತ್ಸವಕ್ಕೆ, ಸಪ್ತೋತ್ಸವಕ್ಕೆ ಎಲ್ಲ ಹೆಡಿಗೆಯಲ್ಲಿ ತಂದು ಶಾಲಗ್ರಾಮ ರಸ್ತೆಯಲ್ಲಿ ಮಾಡ್ತಿದ್ರು. ಎಲ್ಲ 2 ರೂಪಾಯಿ, 8 1 ರೂಪಾಯಿ 2 ರೂಪಾಯಿ ಬೆಲೆ. ಆವಾಗ ಈಗ ಎರಡೆಲ್ಲ 2,000 ಕೊಡ್ತೇನೆ ಅಂದ್ರೆ 10,000 ಕೊಡ್ತೇನೆ ಅಂದ್ರೆ ಸಾಲಗ್ರಾಮ ಸಿಗೋದಿಲ್ಲ ಈಗ. ಅಂಥದ್ರಲ್ಲಿ ಅವನಿಗೇನು ಅಂದ್ರೆ ಹೋಗುವಾಗ ರಸ್ತೆಯಲ್ಲಿ ಬಿದ್ದದ್ದು ಸಿಕ್ಕಿದ್ದು. ನೀನು ದೇವರು ತನ್ನಷ್ಟಕ್ಕೆ ಮೆಚ್ಚಿ ನಿನ್ನ ಮನೆಗೆ ಬಂದಿದ್ದಾರೆ, ಭಾಗ್ಯವಂತಪ್ಪ ನೀನು, ಒಳ್ಳೆ ಸಾಲಗ್ರಾಮ. ಅದಕ್ಕಾಗ ಇಲ್ಲ, ಇದನ್ನ
ಮನೇಲಿ ಇಟ್ಕೊಂಡು ಅನಿಷ್ಟ ಆಗತ್ತೆ ಅಂತ ದಾನ ಕೊಡಬೇಕು ಅಂತ ಹೇಳಿದ್ರು ಅಂತ. ಅಂದ್ರೆ ನೀನು ಒಂದು ಕಾಮನ್ ಸೆನ್ಸ್ ಯೋಚನೆ ಮಾಡು. ಏನು ಅಂದ್ರೆ ಇದು ಮನೇಲಿ ಇಟ್ಕೊಂಡು ಅನಿಷ್ಟ ಆಗೋದಿದ್ರೆ ಅವರಿಗೂ ಅನಿಷ್ಟ ಆಗುತ್ತೆ. ದಾನ ಯಾವುದು ಅನಿಷ್ಟ ಆಗುತ್ತೋ ಅದನ್ನು ದಾನ ಯಾಕೆ ತಗೋತಾರೆ ಯಾರಾದರೂ? ಹಾಗಾದ್ರೆ ಇದು ಒಳ್ಳೆ ಕಾರ್ಯಕ್ರಮ, ನಿನ್ನನ್ನು ಹೆದರಿಸಿ ನೀನು ಕೆಲ ತಗೋಬೇಕು ಅಂತ. ಇಲ್ಲ ನಿನಗೆ ಪೂಜೆ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ. ನಿನಗೆ ಪೂಜೆ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಗೊತ್ತಿದ್ದೇ ದೇವ್ರು ನಿನಗೆ ಇದನ್ನು ತಂದು ಕೊಟ್ಟದಲ್ವಾ? ಅದು ಗೊತ್ತಿರಲಿಲ್ಲ ನಿನ್ನ ದೇವರಿಗೆ. ಈ ಶಾಲಗ್ರಾಮ ನಿನಗೆ ಒದಗಿಸಿಕೊಟ್ಟ ಭಗವಂತನಿಗೆ ಅದು ಪೂಜೆ ಮಾಡ್ಲಿಕ್ಕೆ ಬರುವ ಆಚಾರ್ಯರಿಗೆ ಸಿಗ್ಬೋದಿತ್ತಲ್ಲ ಹೋಗುವಾಗ ದಾರಿಯಲ್ಲಿ, ನಿನಗೆ ಯಾಕೆ ಸಿಕ್ಕಿತು? ಅಂದ್ರೆ ಪೂಜೆ ಮಾಡ್ಲಿಕ್ಕೆ ಬರದೇ ಇದ್ರು ನಿನಗೆ ಸಿಗಬೇಕು ಅಂತ ದೇವರ ಸಂಕಲ್ಪ ಇತ್ತೋ ಇಲ್ಲೋ? ಹಾಗಾದ್ರೆ ನಿನಗೆ ಎಷ್ಟು ತಿಳಿತೋ ಅಷ್ಟು ಪೂಜೆ ಮಾಡಿ ಸಾಕು, ನೀನು ಯಾರಿಗೂ ಕೊಡಬೇಡ, ಇಟ್ಕೋ ಮನೆಯಲ್ಲಿ ಅಂತ ಹೇಳಿದೆ. ಯಾಕೆಂದ್ರೆ ದರ್ಶನಂ ಸ್ಪರ್ಶನಂ ವಾಪಿ ಅಂತ ಅದು ಕಾಣ್ಲಿಕ್ಕೆ ಸಿಗೋದು. ಅವನಿಗೆ ಕಾಣ್ಲಿಕ್ಕೆ ಸಿಕ್ಕಿದ್ರೆ ಏನೋ ಕಲ್ಲನ್ನು ಸೀದಾ ಹೋಗೋದಿತ್ತು, ಅದು ತೆಗೆದು ಕೈಲಿ ಹಿಡ್ಕೊಂಡ, ಇದು ಅವನ ಭಾಗ್ಯ. ಇದನ್ನ ಆಚಾರ ಹೇಳೋದು ಭಕ್ತಿಯಿಂದ ಅಲ್ಲ, ಅದು ಏನೋ ಕಲ್ಲು ಅಂತ ಹೆಕ್ಕಿದ್ದವನು. ಭಕ್ತ್ಯಾವ ಯದಿವಾ ಭಕ್ತ್ಯ, ಒಬ್ಬ ಮನುಷ್ಯನೇ ಉದ್ಧಾರ ಆಗುವ ಕ್ಷಣಗಳು ಬಂದಾಗ ಹೀಗೆ ಈ ರೀತಿ ಭಗವಂತ ತಾನಾಗಿ ಬಂದು ಸೇರಿಕೊಳ್ತಾನೆ. ಭಕ್ತಿ ಇಲ್ಲದೆ ಇದ್ರೂ ಬಂದು ಅವನೇ ಮೆಡತಾಗ್ತಾನೆ. ಭಕ್ತ್ಯಾವ ಯದಿವಾ ಅಭಕ್ತ್ಯ ಚಕ್ರಾಂಕಿತ ಶಿಲಾಂಪ್ರತಿ ದರ್ಶನಂ ಸ್ಪರ್ಶನಂ ವಾಪಿ. ಕಾಣ್ಲಿಕ್ಕೆ ಸಿಕ್ಕುವುದು ಒಂದು ಭಾಗ್ಯ, ಅದನ್ನು ಕೈಯಲ್ಲಿ ಎತ್ತಿಕೊಂಡು ಹಿಡ್ಕೊಳ್ಳೋದು ಒಂದು ಭಾಗ್ಯ. ಅದು ಸರ್ವಪಾಪ ಪ್ರಣಾಶನಂ ಅಂತ. ಇದರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು. ನಮ್ಮಲ್ಲಿ ಅನೇಕ ಗೊಂದಲಗಳನ್ನು ಮಾಡ್ತಾರೆ. ಶಾಸ್ತ್ರ ಓದಿದವರು ಬಹಳ ಗೊಂದಲ ಮಾಡ್ತಾರೆ, ಜನಸಾಮಾನ್ಯರಿಗೆ ಕನ್ಫ್ಯೂಷನ್ ಮಾಡ್ತಾರೆ. ಶಾಲಿಗ್ರಾಮ ತುಳಸಿದ್ದಾಯ್ತಲ್ಲ, ಶಾಲಗ್ರಾಮ ಹೆಣ್ಮಕ್ಳು ಮುಟ್ಟಬಹುದೋ ಮುಟ್ಟಬಾರ್ದು? ಅಯ್ಯೋ ಮುಟ್ಟಬಾರ್ದು, ಮೈಲಿಗೆ ಆಗ್ಬಿಡುತ್ತೆ. ಶಾಲಿಗ್ರಾಮ ಮೈಲಿಗೆ ಆಗುತ್ತೆ, ಹೆಣ್ಮಕ್ಳು ಮೇಲೆ ಏನು ಗೊತ್ತಿಲ್ಲ ನನಗೆ, ಮೈಲಿಗೆ ಆಗುತ್ತೆ. ಯಾವ್ದು ಮೈಲಿಗೆ ಆಗೋದು ಅಂತ, ಶಾಲಗ್ರಾಮವೋ ಹೆಣ್ಮಕ್ಳು ಏನು ಅದು ಗೊತ್ತಿಲ್ಲ, ಮೈಲಿಗೆ ಆಗುತ್ತೆ, ಮುಟ್ಟಬಾರದು, ನಾವೇ ಪೂಜೆ ಮಾಡಬೇಕು ಅಂತಾರೆ ಗಂಡಸರು. ಶಾಲಗ್ರಾಮವನ್ನ ಮಡಿಯಲ್ಲಿ ಮುಟ್ಟಬೇಕಾದ ಕಾರಣ ಕೂಡ ಇಲ್ಲ. ನೀವು ಮೈಲಿಗೆ ಅಂತ ನಾವು ಹೇಳ್ತೇವಲ್ಲ, ಪ್ಯಾಂಟ್ ಹಾಕೊಂಡು ನೀವು ಟೂರಿಗೆ ಹೋಗುವಾಗ ಅಥವಾ ಯಾವುದೋ ನಿಮ್ಮ ಲಗೇಜಿನಲ್ಲಿ ಹಾಕೊಂಡು ಹೋಗ್ಬೋದು ಶಾಲಿಗ್ರಾಮವನ್ನು. ಅದಕ್ಕೆ ಮಡಿ ಬೆಟ್ಟಿಗೆ ಅಂತ ಕೂಡ ಬೇಡ, ಅದು ನಿತ್ಯ ಮಡಿ. ಅದು ಇದ್ರೆ ಅದು ಮಡಿ, ಅದನ್ನು ಮಡಿ ಮಾಡೋದು. ಅದಕ್ಕೋಸ್ಕರ ಅದನ್ನು ಮುಟ್ಟುವುದಕ್ಕೆ ಯಾರು ಮುಟ್ಟಬಹುದು? ಯಾರೂ ಮುಟ್ಟಿದ್ರೂ ಮೈಲಿಗೆ ಆಗುವುದಿಲ್ಲ. ಅದು ಯಾವ ಜಾತಿಯವರು ಶಾಲಿಗ್ರಾಮವನ್ನು ಕೈಲಿ ಹಿಡ್ಕೊಳ್ಬಹುದು, ಯಾರು ಗಂಡು ಹೆಣ್ಣು ಶಾಲಿಗ್ರಾಮ ಕೈಲಿ ಹಿಡ್ಕೊಳ್ಬಹುದು. ಯಾರು ಹಿಡ್ಕೊಂಡವರು ಮಡಿ, ಅದು ಮಡಿ, ಅದು ಮೈಲಿಗೆ ಆಗುದಿಲ್ಲ. ಹಿಡ್ಕೊಂಡವರು ಮೈಲಿಗೆ ಆಗುದು, ಯಾರು ಮೈಲಿಗೆ ಆಗೋದು? ಅಶುದ್ಧ ಆಗುದು ಯಾರು ಹೇಳಿ? ಎಂದೂ ಆಗೋದಿಲ್ಲ. ಸಾಲಗ್ರಾಮದಲ್ಲಿ ನಿತ್ಯ ಸನ್ನಿಧಾನ ಭಗವಂತನದ್ದು, ಅದನ್ನು ಯಾವತ್ತೂ ಸನ್ನಿಧಾನ ನಾಶ ಆಗೋದಿಲ್ಲ, ಅದಕ್ಕೆ ಆವಾಹನೆ ಮಾಡುವುದು ಬೇಡ. ಅದರಿಂದ ಎಷ್ಟೋ ಮನೆಗಳಲ್ಲಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಅಂತಹ ಪ್ರಸಂಗಗಳು ಬಹಳ ಕಡಿಮೆ. ನಾನಿಲ್ಲಿ ಘಟ್ಟದ ಮೇಲೆ ಅನೇಕ ಮನೆಯಲ್ಲಿ ಶಾಲಿಗ್ರಾಮ ಇದೆ, ಪೂಜಿಸುವ ಗಂಡಸರಿಲ್ಲ. ಅಂತಹ ಪ್ರಸಂಗದಲ್ಲಿ ಅವರು ಏನು ಅಂದ್ರೆ, ಯಾರೋ ದಾನ ಕೊಟ್ಟು ಬಿಡ್ರಿ, ನಿಮ್ಮ ಮನೇಲಿ ಇಟ್ಕೊಳ್ಬೇಡಿ ಅಂತಾರೆ. ಅಂತ ಅನೇಕ ಮನೆಗಳಲ್ಲಿ ನನ್ನ ಹತ್ರ ಆ ಸಮಸ್ಯೆ ಬಂದಾಗ, ನೀವೇ ಅಭಿಷೇಕ ಮಾಡ್ರಿ ನಿಮ್ಮ ದೇವರಿಗೆ ಅಂತ ಹೆಣ್ಮಕ್ಳು ಹೇಳಿದ್ದೇನೆ ನಾನು. ಯಾರಿಗೋ ಕೊಟ್ಟು ಕಳ್ಕೊಳ್ಬೇಡಿ ಅಂತ ದೇವರ ಸೊತ್ತನ್ನ, ಪ್ರತಿಮೆಯನ್ನ. ದೇವರ ಪ್ರತೀಕ ಅದು. ನಿಮ್ಗೆ ಯಾರಿಗೋ ಕೊಟ್ರೆ ಮತ್ತೆ ನಿಮಗೆ ಇಂದೂ ಇಲ್ಲ. ಅದು ನಿಮ್ಮ ಮನೆಯಲ್ಲಿ ದೇವರ ಪ್ರತೀಕ ಇದೆಯಲ್ಲ, ಅದನ್ನು ಇನ್ನೊಬ್ಬರಿಗೆ ಕೊಡಬೇಡಿ, ನೀವೇ ಅಭಿಷೇಕ ಮಾಡಿ. ನಮ್ಗೆ ಗೊತ್ತಿಲ್ಲ, ಏನು ಗೊತ್ತಿರುವುದು ಬೇಡ. ನಿಮ್ಗೆ ಗೊತ್ತಿರುವ ಕನ್ನಡದ ಹಾಡು ಹೇಳ್ರಿ. ಅದೇ ವೇದ ಮಂತ್ರ ಹೇಳುವಾಗ ದೇವರಿಗೆ ಕನ್ನಡ ಬರೋದಿಲ್ಲೇನು? ಅದೇನು ವೇದ ಮಂತ್ರ ಹೇಳಿರುವ ದೇವರಿಗೆ ಅರ್ಥ ಆಗೋದು ಬೇರೆ ಭಾಷೆ ಬರೋದಿಲ್ಲೇನು? ದೇವರಿಗೆ ನೀವು ಯಾವ ಭಾಷೆಯಲ್ಲಿ ಬರುತ್ತೋ ಆ ಭಾಷೆಯಲ್ಲಿ. ದೇವರಿಗೆ ಬೇಕಾಗುವುದು ಹೃದಯದ ಭಾಷೆ, ಈ ಭಾಷೆ ಅಲ್ಲ, ನಾಲಿಗೆಯ ಭಾಷೆ ಅಲ್ಲ. ಭಕ್ತಿಯಿಂದ ನೀವು ಅಭಿಷೇಕ ಮಾಡ್ರಿ, ತಗೊಳ್ರಿ ತೀರ್ಥ, ನೀವೇ ಸಮರ್ಪಣೆ ಮಾಡ್ರಿ ದೇವರಿಗೆ. ನೀವು ಸಮರ್ಪಣೆ ಮಾಡಿದ್ರೆ ತಿನ್ನೋದಿಲ್ಲ. ಭಗವಂತನಿಗೆ ಅವ್ರು ತುಳಸಿ ಹಾಕ್ಲಿಕ್ಕೆ ಗಂಡಸು, ಮತ್ತೆ ಅಡಿಗೆ ಮಾಡಲಿಕ್ಕೆ ಹೆಂಗಸಿರ್ಬೇಕಲ್ಲ. ಅಡಿಗೆ ಮಾಡಿ ತುಳಸಿ ಮಾತ್ರ ನಾವೇ ಹಾಕೋದು, ನೀವು ದೂರದಲ್ಲಿ ಮೈಲಿಗೆ ಮುಟ್ಟಬೇಡಿ ಅಂತ ಏನ್ ಕಥೆ ಇದು? ಆದ್ರಿಂದ ನೀವೇ ಸಮರ್ಪಣೆ ಮಾಡ್ರಿ, ದೇವರಿಗೆ ಬಹಳ ಇಷ್ಟವಾಗುತ್ತೆ. ಇದಕ್ಕೆ ಆಧಾರವಾಗಿ ನಾನು ಕಥೆ ಹೇಳಿದ್ದೆ, ಭಾಗವತದ ಕಥೆ. ಕೃಷ್ಣ ಇದನ್ನು ಮಾಡಿ ತೋರಿಸಿದ್ದ. ಈ ಕಥೆಯನ್ನು ನಾನು ಹಿಂದೆ ಹೇಳಿದ್ದೆ ಇಲ್ಲಿ. ಇನ್ನೊಮ್ಮೆ ಇದಕ್ಕೆ ಇದು, ಯಾಕಂದ್ರೆ ಹೆಣ್ಮಕ್ಕಳು ಹೆಚ್ಚು ಭಗವಂತನನ್ನ ಆತ್ಮೀಯವಾಗಿ ನೋಡ್ತಾರೆ ಅನ್ನೋದಕ್ಕೆ ಭಾಗವತದಲ್ಲಿ ಬಹಳ ದೊಡ್ಡ ಕಥೆ ಇದೆ. ಕೃಷ್ಣ ಗೋಪಾಲಕರ ಜೊತೆಗೆ ಹಸುಗಳನ್ನು ಮೇಯಿಸಲಿಕ್ಕೆ ಹೋದಾಗ ಮಧ್ಯಾಹ್ನದ ಹೊತ್ತು ಮಕ್ಕಳೆಲ್ಲ ಹೇಳ್ತಾರೆ, ಹುಡುಗರು ಗೋವಳರು, ಕೃಷ್ಣ ನಮಗೆ ಹಸಿವಾಗತ್ತೆ ಅಂತ. ದೂರದಲ್ಲಿ ಅಗ್ರಹಾರ ಇರುತ್ತೆ, ಬ್ರಾಹ್ಮಣರ ಅಗ್ರಹಾರ. ಅಲ್ಲಿ ಹೋಗ್ತಾ ಇರುತ್ತೆ. ಅಲ್ಲಿ ಒಂದು ದೊಡ್ಡ ಹೋಮ ಹವನ, ಸಂಭ್ರಮದ ಊಟ ಆವತ್ತು. ಅಲ್ಲಿ ಹೋಗ್ರಿ, ಅಲ್ಲಿ ಹೋದ್ರೆ ನಿಮಗೆ ಬೇಕಾದ ಊಟ ಕೊಡ್ತಾರೆ. ಕೃಷ್ಣ ಹೇಳಿದಾನೆ ಹೇಳ್ರಿ, ಅಲ್ಲಿ ಹೋಗ್ರಿ ಅಂತ. ಇವ್ರು ಹೋದ್ರು, ಸೀದಾ ಹೋದ್ರು. ಇನ್ನು ಹೋಮ ಆಗ್ತಾ ಇದೆ, ಪುರೋಹಿತರು ಕೂತಿದ್ದಾರೆ, ಆಹುತಿ ಕೊಡ್ತಾ ಇದ್ದಾರೆ. ಈ ಹುಡುಗರು ಹೋದ್ರು. ಏನ್ರು? ಇಲ್ಲ, ಕೃಷ್ಣ ಹೇಳಿದ್ದಾನೆ ನಮ್ಮ ಹಸಿವಾದ ಏನ ಕೊಡ್ಬೇಕು. ನಾವು ಬೈದು ಕಳಿಸ್ಬಿಟ್ರು ಅವರು. ಇಲ್ಲಿ ಇನ್ನೂ ಪೂರ್ಣಾಹುತಿ ಆಗಿಲ್ಲ, ನಿಮ್ಗೆ ಗೊಲ್ಲರ ಹುಡುಗರಿಗೆ ಕೊಡ್ತಾರೆ ಏನು ಯಾರಾದ್ರು, ದೇವರಿಗೆ ಸಮರ್ಪಣೆ ಆಗಿಲ್ಲ, ಇದೆಲ್ಲ ನಡೆಯಲಿಲ್ಲ ಇನ್ನ ಅಂತ. ಅವು ಪೆಚ್ಚುಮರೆ ಹಾಕೊಂಡು ಬಂದವು ಹುಡುಗರು. ಕೃಷ್ಣ ಹೇಳಿದ, ಏನು ಕೊಟ್ಟಿಲ್ಲ? ಇಲ್ಲ. ಏನ್ ಮಾಡಿದ್ರು? ಬೈದು ಕಳಿಸಿದ್ರು. ಎಲ್ಲಿ ಹೋದ್ರಿ? ಇನ್ನ ಕೃಷ್ಣ ಅವ್ರು ಎದುರುಗಡೆ ಹೋದೆವು, ಅಲ್ಲಿ ಗಂಡಸರು ಕೂತಿದ್ರು ಅಂತ ಹೇಳಿದೆವು. ನೀವು ತಪ್ಪು ಮಾಡಿದರೆ ನೀವು ಹಿಂದ್ಗಡೆ ಹೋಗಿ ಅಡಿಗೆ ಶಾಲೆ ಹತ್ರ ಹೆಂಗಸರಿದ್ದಾರೆ, ಅವ್ರ ಹತ್ರ ಹೇಳ್ರಿ, ಕೃಷ್ಣ ಹೇಳಿದಂಗೆ ಕೊಡ್ತಾರೆ ಅಂತ. ಇದು ಭಾಗವತಲ್ಲಿ ಇರೋ ಕಥೆ ಎಷ್ಟು ಸೊಗಸಾಗಿದೆ ನೋಡಿ. ಇವರು ಹಿಂಬದಿ ಹೋಗ್ತವೆ, ಹಿಂಬದಿಯಿಂದ ಅಡಿಗೆ ಕೋಣೆ ಹತ್ರ ನಿಲ್ತವೆ. ನೆದ್ದು ಕೃಷ್ಣ ಹೇಳಿದ್ದಾನೆ,
ನಮ್ಗೆ ಹಸಿವಾಗಿದೆ, ಏನಾದ್ರು ಕೊಡ್ಬೇಕಂತೆ ಅಂತ. ಆವಾಗ ಹೆಣ್ಮಕ್ಕಳು ಅಲ್ಲಿ ದೇವ ಸಮರ್ಪಣೆ ಏನ್ ಮಾಡಿದ್ದನ್ನ ಎಲ್ಲ ಹಿಡ್ಕೊಂಡು ಬಂದು ಕೃಷ್ಣನ ಮುಂದೆ ಇಟ್ರಂತೆ. ಸ್ವತಃ ಕೃಷ್ಣನೇ ಕೇಳಿದ, ಇನ್ಯಾವುದು ವಿಗ್ರಹಕ್ಕೆ ಸಮರ್ಪಣೆ ಏನು ಅಂತಂದಿಟ್ಬಿಟ್ಟು ಕೃಷ್ಣ ಎಲ್ಲ ಮಕ್ಕಳಿಗೆ ಹಂಚಿದ. ಅಲ್ಲಿ ಪೂರ್ಣಾಹುತಿಯಾಗಿ ಎಲೆ ಹಾಕುವಾಗ ಎಲ್ಲ ಗೊಲ್ರು ತಿಂದಿದ್ದಾರೆ ಗೊತ್ತಾಯ್ತು ಗಂಡಸರಿಗೆ. ಎಲ್ಲ ಗೊಲ್ರು ತಿಂದುಬಿಟ್ಟಿದ್ದಾರೆ, ಮೈಲಿಗೆ ಆಗಿದೆ, ಪೂರ್ಣಾಹುತಿ ಇಲ್ಲ ಇವ್ರದೆಲ್ಲ. ಆಗ ಸಿಟ್ಟು ಬರಲಿಲ್ಲ ಅಂತ ಗಂಡಸರಿಗೆ, ನಾಚಿಕೆ ಆಯಿತು ಅಂತ ಹೇಳ್ತಾರೆ. ನಮಗೆ ಇಷ್ಟು ಬುದ್ಧಿ ಬರಲಿಲ್ಲಲ್ಲ ದೇವರ ಬಗ್ಗೆ, ನಾವು ಲೌಕಿಕ ವ್ಯವಹಾರ ಮಾಡಿಬಿಟ್ಟೆವು. ಕಡೆಗೆ ಹೆಮ್ಮೆ ಪಟ್ಟುಕೊಂಡ್ರಂತೆ, ನಮಗೆ ಬುದ್ಧಿ ಇಲ್ಲದಿದ್ರು ನಮ್ಮ ಹೆಂಗಸರಿಗೆ ಬುದ್ಧಿ ಉಂಟಲ್ಲ, ಅಂಥ ಬುದ್ಧಿ ಇರುವ ಹೆಂಗಸರ ಕೈ ಹಿಡಿದಿದ್ದೇವಲ್ಲ, ಪರವಾಗಿಲ್ಲ ಅಂತ ಹೆಮ್ಮೆ ಪಟ್ಟುಕೊಂಡ್ರು ಅಂತ ಇಷ್ಟು ಮಾತನ್ನ ಭಾಗವತದಲ್ಲಿ ಹೇಳ್ತಾರೆ. ಅಂದ್ರೆ ಭಗವಂತನ ಬಗ್ಗೆ ಹೃದಯವಂತಿಕೆ, ಕರಗುವ ಗುಣ ಗಂಡಸರಿಗಿಂತ ಹೆಚ್ಚು ಹೆಣ್ಮಕ್ಕಳಲ್ಲಿದೆ. ಭಗವಂತನ ಬಗ್ಗೆ ಅಂತಲ್ಲ, ಯಾವುದರ ಬಗ್ಗೆಯೂ ಕರಗುವ ಗುಣ ಹೆಣ್ಣಿನಲ್ಲಿ ಜಾಸ್ತಿ, ಗಂಡು ಅಷ್ಟು ಬೇಗ ಕರಗೋದಿಲ್ಲ. ದೇವರ ಬಗ್ಗೆಯೂ ಬೇಗ ಕರಗುತ್ತಾರೆ. ಯಾವುದೇ ಒಂದು ವಿಷಯದ ಬಗ್ಗೆ ಹೆಣ್ಣು ಮಕ್ಕಳು ಬೇಗ ಕರಗುತ್ತಾರೆ. ಹೃದಯದ ಕರಗುವ ಹೃದಯ ಅದು ಹೆಣ್ಣಿನ ಸ್ವಭಾವ. ಹಾಗಾಗಿ ಭಗವಂತನ ಬಗ್ಗೆ ಕೂಡ ಬೇಗ ಕರಗಿ ಬಿಡ್ತಾರೆ. ಅವರಿಗೆ ಭಕ್ತಿ ಬಹಳ ಸುಲಭವಾಗುತ್ತೆ. ಹಾಗಾಗಿ ಅವರು ಖಂಡಿತವಾಗಿ ದೇವರನ್ನ ಶಾಲಿಗ್ರಾಮವನ್ನು ಅಭಿಷೇಕ ಮಾಡಬಹುದು, ಸಮರ್ಪಣೆ ಮಾಡಬಹುದು, ಪೂಜೆ ಮಾಡಬಹುದು. ಯಾವ ಗಂಡಸರಿಗೂ ಅವರು ಹೆದರಬೇಕಾಗಿಲ್ಲ ಆ ವಿಷಯ. ಯಾಕಂದ್ರೆ ದೇವರವರ ಕಡೆಗಿದ್ದಾನೆ. ಅವರು ಗಂಡಸರು ಅದನ್ನು ವಿರೋಧ ಮಾಡಬಹುದು, ಆದರೆ ದೇವರು ವಿರೋಧ ಮಾಡೋದಿಲ್ಲ ಪೂಜೆ ಮಾಡುವುದನ್ನು. ಭಕ್ತ್ಯಾವ ಯಾಕಂದ್ರೆ ಆಚಾರ್ಯರು ಇಷ್ಟೆಲ್ಲ ಪ್ರಮಾಣ ಸಂಗ್ರಹ ಮಾಡಿದ್ದಾರಲ್ಲ, ಒಂದು ಕಡೆ ಕೂಡ ಶಾಲಿಗ್ರಾಮವನ್ನು ಹೆಂಗಸರು ಪೂಜೆ ಮಾಡಬಾರ್ದು, ಮುಟ್ಟಬಾರ್ದು ಅನ್ನೋ ಶ್ಲೋಕವನ್ನು ಕೋಟ್ ಮಾಡಲಿಲ್ಲ, ಆಚಾರ ಮಾಡಲಿಲ್ಲ. ಅದು ಆಮೇಲೆ ಮಾಡಿಕೊಂಡ ಶ್ಲೋಕಗಳು ನಮ್ಮ ಜನ.